ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆಗೆ ಸುಪಾರಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಮುಂಬೈ ಗ್ಯಾಂಗಿಗೆ ಸುಪಾರಿ ನೀಡಿ ದರೋಡೆಗೆ ಕರೆಸಲಾಗಿತ್ತ? ಹಾಗಾದ್ರೆ ಬ್ಯಾಂಕ್ ದರೋಡೆಗೆ ಪರ್ಸೆಂಟೇಜ್ ಆಧಾರದಲ್ಲಿ ಡೀಲ್ ನಡೆದಿತ್ತ? ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ ಒಂದು ಪ್ರಕರಣ. ಬ್ಯಾಂಕ್ ದರೋಡೆಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿ ಕೂಡ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆಗೆ ಸುಪಾರಿ ಕೊಟ್ಟಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಮುಂಬೈ ಗ್ಯಾಂಗಿಗೆ ಸುಪಾರಿ ನೀಡಿ ದರೋಡೆಗೆ ಕರೆಸಲಾಗಿತ್ತ? ಹಾಗಾದ್ರೆ ಸ್ಥಳೀಯರ ಈ ಬಗ್ಗೆ ಸುಪಾರಿಯನ್ನ ಕೊಟ್ಟಿದ್ರ? ಈ ರೀತಿಯಾಗಿ ಸಾಕಷ್ಟು ಅನುಮಾನ ಆಯಿತು. ಶಂಕೆ ಎಲ್ಲ ಆಧಾರದ ಮೇಲೂ ಕೂಡ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬೇರೆ ಕಡೆಯಿಂದ ಬಂದು ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆದಂತ ರೀತಿ ಇದೆಯಲ್ಲ, ಇದನ್ನ ಗಮನಿಸಿದಂತ ಸಂದರ್ಭದಲ್ಲೇನೆ ಇಲ್ಲಿ ಸ್ಥಳೀಯರ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗಿತ್ತು. ಇನ್ನು ಮುಂಬೈ ಗ್ಯಾಂಗ್ ಜೊತೆ ಮಂಗಳೂರು ಗ್ಯಾಂಗಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ 10ಕ್ಕೂ ಹೆಚ್ಚು ಜನ ಶಾಮೀಲಾಗಿರುವಂತಹ ಶಂಕೆ ಇದೆ. ಮುಂಬೈನ ಧಾರಾವಿ ಗ್ಯಾಂಗ್ನ 10 ದರೋಡೆಕೋರರು ಕೃತ್ಯ ಎಸಗಿರ್ತಾರೆ. ಮಂಗಳೂರು ಗ್ಯಾಂಗಿಗೆ ಕೆಡ್ಡ ತೊಡೋದಕ್ಕೆ ಮುಂದಾದ ಪೊಲೀಸರು 10ಕ್ಕೂ ಹೆಚ್ಚು ಸ್ಥಳೀಯರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಮಂಗಳೂರಿನ ಪ್ರತಿಷ್ಠರೊಬ್ಬರ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. 10ಕ್ಕೂ ಹೆಚ್ಚು ಸ್ಥಳೀಯರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಮ್ಮ ಪ್ರತಿನಿಧಿ ಪೃಥ್ವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ. ಪೃಥ್ವಿ, ಇಲ್ಲಿ ಗಮನಿಸ್ತಾ ಇದ್ದೀವಿ, ಈ ಕೃತ್ಯ ನಡೀತಲ್ಲ ಆ ಸಂದರ್ಭದಲ್ಲೇನೆ ಈ ರೀತಿಯಾದಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ಯಾರೋ ಬೇರೆ ಕಡೆಯಿಂದ ಬಂದು ಈ ರೀತಿಯಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ರೀತಿಯ ಕೃತ್ಯ ಮಾಡುವಂಥದ್ದು ಬಹಳ ಕಷ್ಟದ ವಿಚಾರ. ಸ್ಥಳೀಯರ ಒಂದು ಕೈ ಜೋಡಿಸಿರುವಂಥ ಶಂಕೆ ಅಂತೂ ಇದ್ದೇ ಇತ್ತು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ? ಶಮಂತ್, ಏನು ದರೋಡೆಕೋರರು ಕೂಡ ಧಾರಾವಿ ಗ್ಯಾಂಗ್ ನವರಾಗಿರ್ತಾರೆ. ಮತ್ತೆ ಏನು ಧಾರಾವಿ ಗ್ಯಾಂಗ್ ಅಂತ ಹೇಳಿದ್ರೆ ತಮಿಳುನಾಡು ಮತ್ತೆ ಮುಂಬೈನ ಎರಡೂ ಕಡೆ ನಟೋರಿಯಸ್ ಗಳ ಏನ್ ದರೋಡೆಕೋರರು ಇದ್ರು ಅವರೆಲ್ಲ ಸೇರ್ಕೊಂಡು ಕಟ್ಕೊಂಡಿದ್ದಂತಹ ಒಂದು ದರೋಡೆಕೋರ ಟೀಮ್ ಅದಾಗಿದೆ. ಸೊ ಸಾಕಷ್ಟು ಕೃತ್ಯಗಳಲ್ಲಿ ಅವರು ಇಲ್ಲಿವರೆಗೂ ಕೂಡ ಭಾಗಿಯಾಗಿದ್ರು. ಸೊ ಇಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ ರಾಬರಿಯನ್ನ ಮಾಡುವಂತ ಉದ್ದೇಶ ಅವ್ರದ್ದು ಇದ್ದಿದ್ರು ಕೂಡ, ಆದ್ರೆ ಅದು ಅವ್ರದ್ದು ಪ್ಲಾನ್ ಆಗಿರೋದಿಲ್ಲ. ಯಾಕೆಂತ ಹೇಳಿದ್ರೆ ಸ್ಥಳೀಯವಾಗಿ ವ್ಯಕ್ತಿ ಇಲ್ಲಿ ಯಾರಾದ್ರೂ ಸರಿಯಾದ ಇನ್ಫಾರ್ಮೇಶನ್, ಸರಿಯಾದ ಗ್ರೌಂಡ್ ರಿಪೋರ್ಟ್ ಅನ್ನು ಅವ್ರು ಇಲ್ಲಿ ಏನಾದ್ರು ಕೊಟ್ಟಿದ್ರೆ ಮಾತ್ರ ಅವರು ಇಂಥದ್ದೊಂದು ಕೃತ್ಯಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಈ ಅನುಮಾನ ಈಗ ಪೊಲೀಸರಿಗೆ ಕಾಡ್ತಾ ಇತ್ತು. ಅದಕ್ಕೋಸ್ಕರ ಸ್ಥಳೀಯ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತ, ಅಂದ್ರೆ ಮಂಗಳೂರಿನ ಕಿನ್ಯ ಎಂಬ ಏನು ಗ್ರಾಮ ಇದೆ ಅಲ್ಲಿನ ಸಮೀಪದ ನಿವಾಸಿಗಳನ್ನ ಇಬ್ಬರನ್ನ ಇವಾಗ ವಶಕ್ಕೆ ಪಡೆದು ತೀವ್ರ ಡ್ರಿಲ್ ಅನ್ನ ನಡೆಸಿದ್ದಾರೆ. ಸದ್ಯಕ್ಕೆ ಈ ಒಂದು 10 ಜನ ಏನು ಆ ಒಂದು ಧಾರಾವಿ ಟೀಮ್ ನಿಂದ ಬಂದಿದ್ರು, ಸೊ ಅವರಿಗೆ ಈ ಮಾಸ್ಟರ್ ಪ್ಲಾನ್ ಮಾಡ್ಕೊಟ್ಟಿದ್ದು ಇಲ್ಲಿಯವರ ಅನ್ನೋ ಮಾಹಿತಿ ಈಗ ಇರುವಂತದ್ದು. ಅಂದ್ರೆ ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಸುಪಾರಿ ರೀತಿಯಲ್ಲಿ ಈ ಒಂದು ದರೋಡೆ ಪ್ಲಾನ್ ಆಗಿತ್ತ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯರು ಏನಿದ್ದಾರೆ ಅವ್ರು ಯಾವುದೇ ರೀತಿ ಪಿಕ್ಚರ್ ಇರಲ್ಲ. ಸೊ ಇವರೇ ಬರಬೇಕು, ದರೋಡೆಯನ್ನ ಮಾಡ್ಕೊಂಡು ಹೋಗ್ಬೇಕು, ಆದ್ರೆ ಇವರಿಗೆ ಪರ್ಸೆಂಟೇಜ್ ಅನ್ನ ಕೊಟ್ಟು ಕಳಿಸೋದು, ಈ ರೀತಿ ಮಾತುಕತೆ ಆಗಿತ್ತ ಅನ್ನೋ ನಿಟ್ಟಿನಲ್ಲೂ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅವರು ಏಕಾಏಕಿ ಬರ್ತಾರೆ ಅಂತ ಮಾತ್ರ ಅಲ್ಲ, ಕಳೆದ 2 ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ರು, ರೆಕ್ಕೆಯನ್ನ ರೆಡಿ ಮಾಡಿದ್ರು. ಸೊ ಯಾವ ರೀತಿ ಎಲ್ಲ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನ್ ತನಿಖೆ ನಡೀತಾ ಇತ್ತು, ಅಲ್ಲಿ ಸ್ಥಳೀಯರ ಸಹಕಾರದಿಂದಲೇ ಅವರು ಬಂದಿದ್ರು. ಸೊ ಇಲ್ಲಿಯವರು ಅವರಿಗೆ ಸಹಕಾರ ಕೊಟ್ಟಿದ್ರು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ತನಿಖೆ ವೇಳೆ ಓರ್ವ ಪ್ರಭಾವಿ, ಅಂದ್ರೆ ಏನು ಇಲ್ಲಿನ ಸ್ಥಳೀಯ ಓರ್ವ ಪ್ರಭಾವಿ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಆ ಪ್ರಭಾವಿಯ ಬಲದಿಂದ, ಅವರು ಕೊಟ್ಟ ಇನ್ಫಾರ್ಮೇಶನ್ ಇಂದ ಮತ್ತೆ ಅವರು ಕೊಟ್ಟ ಇಲ್ಲಿನ ಜನರಿಂದ ಏನು ಈ ಒಂದು ಪ್ಲಾನ್ ಆಗಿರೋದು ಅಂತ ಹೇಳಿ ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಸೊ ಇಲ್ಲಿಯವರು ಮತ್ತೆ ಆ ಧಾರಾವಿ ಟೀಮ್ ಇಬ್ರು ಸೇರ್ಕೊಂಡು ಈ ದರೋಡೆ ಕೃತ್ಯಕ್ಕೆ ಸಂಚನ್ನ ರೂಪಿಸ್ತಾರೆ. ಮತ್ತೆ ಇಲ್ಲಿ ಸುಪಾರಿ ಮಾದರಿಯಲ್ಲಿ ಅವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಡೋದು, ಅಂದ್ರೆ ಏನ್ ಕಳ್ಳತನ ಆಗುತ್ತೆ, ಏನ್ ದರೋಡೆ ಆಗುತ್ತೆ, ಅದರಲ್ಲಿ ಬಂದಂತ ಮಾಲಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಂಚಿಕೊಳ್ಳುವಂತ ಮಾತುಕತೆ ಆಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಶಮಂತ್, ಧನ್ಯವಾದ ಪೃಥ್ವಿ ನಿಮ್ಮೆಲ್ಲ ಮಾಹಿತಿಗಾಗಿ.